ಎಲ್ಲ ಆಗಿಯೂ ಏನೂ ಆಗದಂತಿದ್ದವನು ರಾಮ, ಎಲ್ಲವನ್ನ ಮಾಡಿಯೂ ಏನೂ ಮಾಡದಂತಿದ್ದವನು ಕೃಷ್ಣ. 4 ಎಡ್ಜಿಂದ ಏನು ಬರುತ್ತೋ ಅದೇ ನಮ್ಮ 4 ಎಡ್ಜು. ರಾಮ ಧರ್ಮದಿಂದ ಮರ್ಮವನ್ನು ಗೆದ್ದ, ಕೃಷ್ಣ ಮರ್ಮದಿಂದ ಧರ್ಮವನ್ನು ಗೆದ್ದ. ಧರ್ಮ ಅನ್ನೋದು ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರೆ, ಕರ್ಮ ಅನ್ನೋದು ಸುಖದಲ್ಲಿ ಕಾಲೆಳೆದು ಬಿಡುತ್ತೆ. ಈ ಇಷ್ಟೂ ದೈವ ಸಾಕ್ಷಾತ್ಕಾರಗಳು ಕೂಡ ನಮ್ಮ ರೆಗ್ಯುಲರ್ ಪ್ರೊಫೆಷನ್ಗೆ ಅನುಕೂಲ ಮಾಡುತ್ತೆಯೇ ಹೊರತು ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ. ಸುಖ ಬಂದಾಗ ನಾವು ದೇವ್ರನ್ನ ಹುಡ್ಕೊಂಡು ಹೋಗಬೇಕು, ಆದರೆ ಕಷ್ಟ ಅಂತ ಬಂದಾಗ ದೇವರೇ ನಮ್ಮನ್ನು ಹುಡ್ಕೊಂಡ್ಬರ್ತಾನೆ. ನಾಡಿನ ಎಲ್ಲರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ನನಗೆ ಸತ್ಯ ಹೇಳಬೇಕಂತಂದರೆ ನನಗೆ ದೇವ್ರ ಮೇಲೆ ಭಕ್ತಿ ಕಮ್ಮಿ, ಆದರೆ ನಂಬಿಕೆ ಜಾಸ್ತಿ. ಯಾಕೆಂತಂದರೆ ನನ್ನ ಭಕ್ತಿಯಲ್ಲಿ ಆಚರಣೆಯ ಮೊರೆ ಹೋಗಬೇಕಾದ ಅನಿವಾರ್ಯತೆಗಳು ತುಂಬ ಸರಿ ಕಾಡುತ್ತೆ. ಸುಖ ಬಂದಾಗ ನಾವು ದೇವ್ರನ್ನ ಹುಡ್ಕೊಂಡು ಹೋಗಬೇಕು, ಆದರೆ ಕಷ್ಟ ಅಂತ ಬಂದಾಗ ದೇವರೇ ನಮ್ಮನ್ನು ಹುಡ್ಕೊಂಡ್ಬರ್ತಾನೆ. ಯಾವ ರೂಪದಲ್ಲಾದರೂ ಬರಬಹುದು. ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸದಾಕಾಲ ನಮ್ಮ ಮತ್ತು ದೇವರ ಮಧ್ಯದಲ್ಲಿ ಈ ದೊಡ್ಡ ಕಮ್ಯುನಿಕೇಷನ್ ಗ್ಯಾಪ್ ಇರೋದಿಲ್ಲ. ಈ ಕಮ್ಯುನಿಕೇಷನ್ ಗ್ಯಾಪ್ ಕ್ರಿಯೇಟ್ ಮಾಡಿರೋದೇ ಅನಾವಶ್ಯಕವಾದಂಥ ವಿಚಾರಧಾರೆಗಳು. ಅದನ್ನು ಸ್ವಲ್ಪ ಆಚೆ ಕಡೆ ಸರಿಸಿ ನಾವು ಸ್ವಲ್ಪ ನಿಜವಾದ ಒಳಗಣ್ಣಿಂದ ನೋಡಿದ್ರೆ ನಮಗೂ ದೇವರಿಗೂ ಅಂತರವೇ ಇಲ್ಲ. ಸರಿಯಾಗಿ ಮಹಾಭಾರತವನ್ನು ಅಧ್ಯಯನ ಮಾಡಿ ನೋಡಿದ್ರೆ ಶಕುನಿಯಂತಹ ಮಹಾನ್ ಕೃಷ್ಣನ ಭಕ್ತ ಯಾರೂ ಇಲ್ಲ. ಸರಿಯಾಗಿ ರಾಮಾಯಣವನ್ನು ಅರ್ಥ ಮಾಡಿಕೊಂಡ್ರೆ ಮಂಥರೆ ಅಂತ ನಿಜವಾದ ರಾಮನ ಭಕ್ತಳು ಯಾರೂ ಇಲ್ಲ. ನಿಜವಾದ ರಾಮನ ಭಕ್ತಿಗೆ ಮಂಥರೆ ಉದಾಹರಣೆ, ನಿಜವಾದ ಕೃಷ್ಣನ ಭಕ್ತಿಗೆ ಶಕುನಿ ಉದಾಹರಣೆ. ಆಳವಾಗಿ ನಮಗೆ ಅರ್ಥ ಆಗಬೇಕು ಅಂತಂದರೆ ಸ್ವಲ್ಪ ಆಳವಾಗಿ ನಾವು ರಾಮಾಯಣವನ್ನು ಅಧ್ಯಯನ ಮಾಡಬೇಕು, ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಯಾರೆಲ್ಲ ನಮಗೆ ಕೆಟ್ಟ ಪಾತ್ರಗಳಾಗಿ ಕಾಣಿಸ್ತಾರೋ, ಇಡೀ ರಾಮಾಯಣವಾಗಲಿ ಮಹಾಭಾರತವಾಗಲಿ ಭಾಗವತವಾಗಲಿ, ಯಾರೆಲ್ಲ ನಮಗೆ ಕೆಟ್ಟವರಾಗಿ ಕಾಣಿಸ್ತಾರೋ, ಯಾರೆಲ್ಲ ದುಷ್ಟರಾಗಿ ಕಾಣಿಸ್ತಾರೋ, ಪ್ರತಿಯೊಬ್ಬರು ಕೂಡ ದೈವಾಂಶ ಸಂಭೂತರೇ. ಅವನ ಆಣತಿಯ ಮೇರೆಗೆ ಅಣತಿ ದೂರದಲ್ಲಿ ನಿಂತುಕೊಂಡು ಆ ಪಾತ್ರಗಳನ್ನು ನಿಭಾಯಿಸಿದವರು ಅವರೆಲ್ಲರೂ ಕೂಡ. ಕುರುಕ್ಷೇತ್ರದ ಯುದ್ಧ ಪರ್ವದ ಮಾರ್ಗ ಮಧ್ಯದಲ್ಲಿ ಅರ್ಜುನನಿಗೆ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಆ ವಿಶ್ವರೂಪದಲ್ಲಿ ತಮಗೆಲ್ಲರಿಗೂ ಗೊತ್ತೇ ಇದೆ, ಗೀತೆಯನ್ನು ಬಲ್ಲವರು ಎಲ್ಲರಿಗೂ ಗೊತ್ತೇ ಇದೆ, ಅಲ್ಲಿ ಆಗುವುದು ಹೋಗುವುದು ಇದ್ದದ್ದು ಹೋದದ್ದು, ತನ್ನವರು ಪರರು ಇದ್ದವರು ಹೋದವರು ಎಲ್ಲರೂ ಕೃಷ್ಣನಲ್ಲೇ ಅಡಕವಾಗಿರೋದನ್ನು ನೋಡ್ತಾನೆ. ಆಗ ಇಡೀ ಆ ವಿಶ್ವರೂಪದಲ್ಲಿ ಕೃಷ್ಣನೊಳಗೆ ಎಲ್ಲರೂ ಕಾಣಿಸ್ತಾರೆ. ಈ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ಒಂದು ವರ ಇದೆ. ಏನಂದರೆ ಧೃತರಾಷ್ಟ್ರ ಹುಟ್ಟು ಕುರುಡ, ಅವನಿಗೆ ಒಂದು ವಿಶೇಷವಾದ ವರವನ್ನು ಕೃಷ್ಣ ಕೊಟ್ಟಿರ್ತಾನೆ. ಅವನು ಕೌರವರ ಪಕ್ಷಪಾತಿ ಆದರೂ, ಅವನು ಕೌರವರ ತಂದೆಯಾದರೂ ಕೂಡ ಧೃತರಾಷ್ಟ್ರನಿಗೆ ಕೃಷ್ಣ ಒಂದು ವರವನ್ನು ಕೊಟ್ಟಿರ್ತಾನೆ. ಏನಂತಂದರೆ ಒಂದು ಸಂದರ್ಭದಲ್ಲಿ ಅವನ ವಿಶ್ವರೂಪವನ್ನು ನೋಡಬೇಕು ಅನ್ನೋದು ಧೃತರಾಷ್ಟ್ರನ ಬಯಕೆ ಆಗಿರುತ್ತೆ. ಧೃತರಾಷ್ಟ್ರ ಒಂದು ಸತಿ ಕೌರವರಿಗೆ ಗೊತ್ತಿಲ್ಲದ ಹಾಗೆ, ತನ್ನ 101 ಮಕ್ಕಳಿಗೂ ಗೊತ್ತಿಲ್ಲದ ಹಾಗೆ ಅವನು ಕೃಷ್ಣನ ಭೇಟಿ ಮಾಡಿ ಒಂದು ಹರಕೆ ಸಲ್ಲಿಸಿರ್ತಾನೆ. ಹಾಗಾಗಿ ಈ ವಿಶ್ವರೂಪದ ಸಂದರ್ಭದಲ್ಲಿ ಈ ವಿಶ್ವರೂಪ ದರ್ಶನ ಅರ್ಜುನನ ಹೊರತಾಗಿ ಕಂಡಿದ್ದು ಯಾರಿಗೆ ಅಂತಂದರೆ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಆ ಕ್ಷಣ ವಿಷ್ಣುವಿನ ವಿಶ್ವರೂಪವನ್ನು ದರ್ಶನ ಮಾಡಿದ ತಕ್ಷಣ ಅವನು ಹೇಳ್ತಾನೆ, ಇದರ ಪೂರ್ತಿ ಫಲ ನಂಗೆ ಸಿಕ್ಕಿ ನಂಗೆ ಮೋಕ್ಷ ಸಿಗುತ್ತೆ. ಆದರೆ ನನಗೆ ಕಣ್ಣಿಲ್ಲ ಅಂತ ಗೊತ್ತಾಗಿ ನನ್ನ ಪತ್ನಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಜೀವನ ಮಾಡಿದ್ಲು, ಇದರಲ್ಲೇ ಒಂದು ಅರ್ಧ ಭಾಗವನ್ನು ಗಾಂಧಾರಿಗೆ ಕೊಟ್ಬಿಡ್ಬೋದಲ್ಲ, ನನ್ನ ಪತ್ನಿಗೆ ಕೊಡ್ಬೋದಲ್ಲ ಅಂತಾನೆ. ಈ ಒಳ್ಳೆತನಕ್ಕಾಗಿಯೇ ಕಣಪ್ಪ ನಾನು ಆಕೆಗೂ ಪೂರ್ತಿ ಮೋಕ್ಷ, ನಿನಗೂ ಪೂರ್ತಿ ಮೋಕ್ಷ, ಇಬ್ಬರೂ ದರ್ಶನ ಮಾಡ್ಕೊಳ್ಳಿ ಅಂತ ಗಾಂಧಾರಿ ಧೃತರಾಷ್ಟ್ರನಿಗೆ ದರ್ಶನವನ್ನು ಮಾಡಿಸ್ತಾರೆ. ಈ ಒಂದು ಜ್ಞಾನ ಸೂಕ್ಷ್ಮ ತಿಳುವಳಿಕೆ ಈ ಅರ್ಜುನನಿಗೆ ಗೊತ್ತಾಗ್ಬಿಡುತ್ತೆ. ಹೇಗೋ, ಅಯ್ಯೋ ನಾನೊಬ್ಬನೇ ನಿನ್ನ ವಿಶ್ವರೂಪವನ್ನು ದರ್ಶನ ಮಾಡಬೇಕು ಅಂತ ಆಸೆ ಪಟ್ಟೆ, ಆದರೆ ನಾನೊಬ್ಬನೇ ತಾನೇ ನೋಡಬೇಕು, ನಾನು ತಾನೇ ನಿನ್ನ ಪರಮಭಕ್ತ, ಸದಾಕಾಲ ನಿನ್ನ ಅನುಯಾಯಿ, ನೀನು ಹೇಳ್ದಂಗೆಲ್ಲ ಮಾಡಿದ್ದೀನಿ. ಈ ಬಾಣ ಎತ್ತಿದ್ದೀನಿ, ಆ ಬಿಲ್ ಎತ್ತಿದ್ದೀನಿ, ಈ ಮಂತ್ರ ಹೇಳಿದ್ರೆ ಆ ಮಂತ್ರ ಹೇಳಿ ಯುದ್ಧ ಮಾಡಿದ್ದೀನಿ, ನಿಲ್ಲು ಅಂದರೆ ನಿಂತಿದ್ದೀನಿ, ನಡಿ ಅಂದರೆ ನಡೀತಿದ್ದೀನಿ, ನೀನು ರಥ ಓಡಿಸ್ದಂಗೆ ನಾನು ಹಿಂದೆ ಬರ್ತಾ ಇದ್ದೀನಿ. ಹೀಗಿರುವಾಗ ನಾನು ಒಬ್ಬ ತಾನೇ ವಿಶ್ವರೂಪ ದರ್ಶನ ಮಾಡಬೇಕು, ಅವರಿಬ್ಬರು ಮಾಡಿದಾರಲ್ಲ ಹೇಗೆ ಅಂತ ಕೇಳ್ತಾನೆ. ಇಲ್ಲಪ್ಪ, ಆದರೆ ಧೃತರಾಷ್ಟ್ರ ಗಾಂಧಾರಿಗೆ ನಿಜವಾಗ್ಲೂ ಅಹಂಕಾರ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಏನು ನಿನ್ನ ಅರ್ಥ ಅಂದರೆ, ನಾನು ಎಲ್ಲ ಕಡೆನೂ ಇದ್ದೀನಿ. ಹೌದೌದು, ನೀನು ಹೇಳೋದು ನಿಜ, ಎಲ್ಲ ಕಡೆ ನೀನು ಇದೆಯಾ, ಇಲ್ಲಿದೆಯಾ ಅಲ್ಲಿದೆಯಾ ಎಲ್ಲ ಕಡೆಯಿಂದ, ನೀನು ಇಲ್ದಿರೋ ಜಾಗನೇ ಇಲ್ಲ, ಎಲ್ಲ ಕಡೆ ನೀನೇ ಆವರಿಸ್ಕೊಂಡ್ಬಿಟ್ಟಿದ್ಯಾ ಕೃಷ್ಣ. ನೀನು ಇಲ್ದಿರೋ ಜಾಗ ಯಾವುದು? ಇಲ್ಲಿ ಕಣದಲ್ಲೂ ಇದೆಯಾ, ಮಣ್ಣಲ್ಲೂ ಇದೆಯಾ, ಗಿಡದಲ್ಲೂ ಇದೆಯಾ, ಮನುಷ್ಯನಲ್ಲೂ ಇದೆಯಾ, ಪ್ರಾಣಿ ಪಕ್ಷಿಗಳಲ್ಲೂ ಇದೆಯಾ, ಒಳ್ಳೆಯವರಲ್ಲಿದೆಯಾ, ಕೆಟ್ಟವರಲ್ಲಿದೆಯಾ, ಋತುಗಳಲ್ಲಿದೆಯಾ, ಪರಿಸ್ಥಿತಿಲಿದೆಯಾ, ಪ್ರಕೃತಿಲಿದೆಯಾ, ಆಕಾಶದಲ್ಲಿದೆಯಾ, ಭೂಮಿಲಿದೆಯಾ, ಗಾಳಿ ನೀರು ಬೆಂಕಿ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಂಥ ಕೃಷ್ಣ ಪರಮಾತ್ಮ, ಎಲ್ಲ ಕಡೆ ನೀನು ಇದೆಯಲ್ಲಪ್ಪ. ನಾನು ನಿಜವಾಗ್ಲೂ ನಿನಗೆ ಸೋತೆ, ನೀನು ಇಲ್ಲದೇ ಇರೋ ಜಾಗ ಯಾವುದು ಅಂತ ಕೃಷ್ಣ ಒಂದು ಮಾತು ಹೇಳ್ತಾನೆ. ನಾನು ಅಂದ ಕಡೆ ನಾನಿರಲ್ಲ ಅಂತ ಹೇಳ್ತಾನೆ.
ಅದನ್ನು ಕೇಳಿ ತಲೆ ತಿರುಗಿದಂಗೆ ಆಗುತ್ತೆ ಅರ್ಜುನನಿಗೆ. ನಾನು ಅಂದ ಕಡೆ ನಾನಿರಲ್ಲ, ಮಿಕ್ಕೆಲ್ಲ ಕಡೆ ಇರ್ತೀನಿ ಅಂತ. ಹಾಗಾಗಿನೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಆತ್ಮೀಯರೇ, ಕೃಷ್ಣ ಅಂತಂದರೆ ಕೊಳಲು ಹಿಡಿದವನು ಮಾತ್ರ ಅಲ್ಲ, ಅದೊಂದು ಮಹಾನ್ ದೈವಿಕ ತತ್ವ, ಬ್ರಹ್ಮಾಂಡದ ಒಂದು ಪ್ರತಿಮೆ, ಇಡೀ ಬ್ರಹ್ಮಾಂಡದ ಒಂದು ಪ್ರತಿಧ್ವನಿ ಅದು ಕೃಷ್ಣ. ನಮ್ಮ ಒಳಗಿರೋ ಒಂದು ಚೈತನ್ಯ ಕೃಷ್ಣ. ಅರ್ಜುನ ಮತ್ತೆ ಬೇಡ್ಕೋತಾನೆ, ಈಗ ನನ್ನಲ್ಲಿದ್ದಂಥ ಆ ಒಂದು ಕಿಂಚಿತ್ತು ಅಹಂಕಾರವು ನನಗೆ ಹೊರಟೋಯ್ತು, ದಯಮಾಡಿ ನೀನು ನಮ್ಮೊಳಗೆ ಇರಬೇಕು ಅಂತ. ಆಗ ಕೃಷ್ಣ ಹೇಳ್ತಾನೆ, ಖಂಡಿತ ನಾನು ಇರ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರ ಹೃದಯಗಳಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಮನುಷ್ಯ ಯಾವಾಗಲೂ ಏನು ಮಾಡ್ತಾನೆ ಅಂದರೆ ದೇವರನ್ನು ಹುಡ್ಕೊಂಡು ಎಲ್ಲ ಕಡೆ ಸುತ್ತಾನೆ. ಮರಗಳಲ್ಲಿ, ಮಂದಿರಗಳಲ್ಲಿ, ಗೋಡೆಗಳಲ್ಲಿ, ವಸ್ತುಗಳಲ್ಲಿ, ಪ್ರತಿಮೆಗಳಲ್ಲಿ, ಶಿಲೆಗಳಲ್ಲಿ, ಶಿಲ್ಪಗಳಲ್ಲಿ, ಕಲ್ಲುಗಳಲ್ಲಿ, ಮಣ್ಣುಗಳಲ್ಲಿ, ಕಣಕಣದಲ್ಲಿ, ಪ್ರತಿಯೊಬ್ಬರ ಮಾತಿನಲ್ಲಿ, ಪ್ರತಿಯೊಬ್ಬರ ಮಂತ್ರದಲ್ಲಿ, ಪ್ರತಿಯೊಬ್ಬರ ಹಾವಭಾವದಲ್ಲಿ, ವೇಷದಲ್ಲಿ, ಪ್ರತಿಯೊಬ್ಬರ ಹೊಗಳಿಕೆಯಲ್ಲಿ, ತೆಗಳಿಕೆಯಲ್ಲಿ, ಭೂಮಿಲಿ, ಆಕಾಶದಲ್ಲಿ ಎಲ್ಲೆಲ್ಲೋ ಹುಡುಕ್ತಾನೆ ಮನುಷ್ಯ ದೇವರನ್ನು. ಅವನೆಲ್ಲೂ ಕಾಣೋದಿಲ್ಲ. ಆದರೆ ಮನುಷ್ಯ ಹುಡುಕದೇ ಇರೋ ಒಂದೇ ಒಂದು ಜಾಗ ಅಂದರೆ ಅದು ಅವನ ಹೃದಯ. ಅವನ ಹೃದಯದಲ್ಲಿ ಅವನು ಯಾವತ್ತೂ ಏನನ್ನು ಹುಡ್ಕೊಳ್ಳೋದಿಲ್ಲ, ಹೊರಗಡೆನೇ ಹುಡುಕ್ತಾನೆ. ಹಾಗಾಗಿ ಆ ಹೃದಯದಲ್ಲಿ ಹೋಗಿ ಕುಳಿತಂಥ ಕೃಷ್ಣ ಯಾರಿಗೂ ಕಾಣಿಸಲ್ಲ, ಆ ಹೃದಯದಲ್ಲಿ ಕುಳಿತ ದೇವರು ಯಾರಿಗೂ ಕಾಣಿಸಲ್ಲ. ಪ್ರತಿಯೊಬ್ಬರೂ ಅವರವರ ಹೃದಯಗಳನ್ನು ನೋಡ್ಕೊಳ್ಳೋಕೆ ಶುರು ಮಾಡಿದರೆ ಸಾಕು, ಅದರೊಳಗಿರೋ ಭಗವಂತ ಕಾಣಿಸ್ತಾನೆ. ನಿಜವಾಗ್ಲೂ ಸ್ವಲ್ಪ ಮನಸ್ಸು ಮಾಡಿ ಅವರವರ ಹೃದಯಗಳನ್ನು ಅವ್ರು ನೋಡ್ಕೊಳ್ಳಿ, ಅವರವರ ಅಂತರಂಗವನ್ನು ಅವರು ತೆರೆದು ನೋಡ್ಕೊಳ್ಳಿ. ನೋಡಿ ದೈವ ಸಾಕ್ಷಾತ್ಕಾರ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಈ ಇಷ್ಟು ದೈವ ಸಾಕ್ಷಾತ್ಕಾರಗಳು ಕೂಡ ನಮ್ಮ ರೆಗ್ಯುಲರ್ ಪ್ರೊಫೆಷನ್ಗೆ ಅನುಕೂಲ ಮಾಡುತ್ತೆಯೇ ಹೊರತು ಯಾವತ್ತೂ ಡಿಸ್ಟರ್ಬ್ ಮಾಡೋದಿಲ್ಲ. ಇದರ ಒಂದು ನಾಲೆಡ್ಜ್ನ ನಾವು ಇಟ್ಕೊಂಡು, 4 ಎಡ್ಜಿಂದ ಏನು ಬರುತ್ತೋ ಅದೇ ನಮ್ಮ ನಾಲೆಡ್ಜು. ಈ ನಾಲೆಡ್ಜ್ ಒಂದನ್ನು ನಾವು ನಮ್ಮೊಳಗಡೆ ಇಟ್ಕೊಂಡು ನಮ್ಮ ಒಂದೊಂದು ಕೆಲಸಗಳನ್ನು ಮಾಡ್ತಾ ಹೋದರೆ, ಯಾರು ಯಾವುದೇ ಕೆಲಸವನ್ನು ಮಾಡಲಿ, ಯಾರು ಯಾವುದೇ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರಲಿ, ಉದ್ಯೋಗದಲ್ಲಿರಲಿ, ಯಾವ ಕಸುಬಾದರೂ ಇರಲಿ, ಯಾವ ಕೃಷಿ ಆದರೂ ಇರಲಿ, ಎಲ್ಲದರಲ್ಲೂ ಕೂಡ ಅವ್ರಿಗೆ ನೆಮ್ಮದಿ ಸಿಗುತ್ತೆ, ಜಯ ಸಿಗುತ್ತೆ, ಯಶಸ್ವಿ ಸಿಗುತ್ತೆ, ನಿಜವಾದ ಅಭಿವೃದ್ಧಿ ಮತ್ತು ಜಾಗೃತಿ ಸಿಕ್ಕೇ ಸಿಗುತ್ತೆ. ನಮಗೆ ವಿಶ್ವಾಸ ಅನ್ನೋದು ಇದ್ದಾಗ ಮಾತ್ರ ನಿಜವಾದ ಆತ್ಮ ಜಾಗೃತಿ ಉಂಟಾಗೋದು. ಹಾಗಿರುವಾಗ ನಮ್ಮ ಆತ್ಮದಲ್ಲೇ ನಮಗೆ ವಿಶ್ವಾಸ ಇದ್ದರೆ ಬದುಕಿನಲ್ಲಿ ಒಂದೊಂದು ಹೆಜ್ಜೆಗೂ ಎಂತೆಂಥ ಜಾಗೃತಿಗಳು ನಡೆಯಬಹುದು. ಹಾಗಾಗಿ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಇರಲಿ, ತನ್ನಂಬಿಕೆ ಇರಲಿ, ಮನೋಬಲ ಇರಲಿ. ಹಾಗಿದ್ದಾಗ ಡೆಫಿನೆಟ್ಟಾಗಿ ಜೀವನದಲ್ಲಿ ಒಂದೊಂದು ಹೆಜ್ಜೆಗೂ ಒಂದೊಂದು ಅದೃಷ್ಟದ ಜಾಗೃತಿ ಮೂಡುತ್ತೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಿನಗೆ ಸಾಧಿಸುವ ಹಠ ಇದ್ದರೆ ಸಾಕು, ನೀನು ಸಾಧಕ ಆಗ್ಬಿಡ್ತೀಯ. ಸಾಧಿಸುವ ಹಠ ಇದ್ದವನು ಸಾಧಕ ಆಗ್ತಾನೆ, ಗೆಲ್ಲುವ ಗುರಿ ಇದ್ದವನು ಚರಿತ್ರೆ ಆಗ್ತಾನೆ. ಈ ಸಾಧನೆಯ ಹಠಕ್ಕೆ ಉದಾಹರಣೆ ದುರ್ಯೋಧನ, ಗೆಲ್ಲುವ ಗುರಿಗೆ ಉದಾಹರಣೆ ಅರ್ಜುನ. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಆತ್ಮಕಾರಕನಾದ ಆ ಭಗವಾನ್ ಕೃಷ್ಣ, ಆ ಭಗವಂತ ಈ ದುರ್ಯೋಧನ ಅರ್ಜುನ ಇಬ್ಬರನ್ನೂ ಸಮಾನವಾಗಿ ಪ್ರೀತಿಸಿದವನು. ಆದರೆ ಅವರವರ ಪಾತ್ರ ಅವರವರು ನಿಭಾಯಿಸಿದರು. ಕೊನೆಯಲ್ಲಿ ಕೃಷ್ಣನಲ್ಲೇ ಲೀನವಾದರು. ಎಲ್ಲವೂ ಕೂಡ ಆ ಭಗವಂತನಿಗೆ ಅರ್ಪಿತ. ಇಲ್ಲಿ ಕೃಷ್ಣ ಅಂದರೆ ದನ ಕರು ಮೇಯಿಸೋನು, ಹಸುಗಳನ್ನು ಸಾಕೋನು, ಕೊಳಲಿಟ್ಕೊಂಡು ಮರದ ಮೇಲೆ ಕೂತ್ಕೊಂಡು ನುಡಿಸೋನು ಅಂತ ಅಲ್ಲ. ಕೃಷ್ಣ ಅಂತಂದರೆ ಅದು ಅದ್ಭುತವಾದ ಚೈತನ್ಯ, ಅದು ಪ್ರತಿಯೊಬ್ಬರ ಆತ್ಮದಲ್ಲೂ ಇರತಕ್ಕಂಥ ಒಂದು ಸಿದ್ಧಿ. ಈ ಸಿದ್ಧಿ ನಮಗೆ ಸಿಗಬೇಕು ಅಂತಂದರೆ ಶುದ್ಧಿ ಇರಬೇಕು. ಯಾರ ಆತ್ಮ ಶುದ್ಧಿ ಇರುತ್ತೆ ಅವರ ಆತ್ಮದಿಂದ ಪ್ರತಿಯೊಂದು ಕೂಡ ಸಿದ್ಧಿಯಾಗುತ್ತೆ. ಯಾರ ಆತ್ಮದಲ್ಲಿ ಶುದ್ಧಿ ಇರುತ್ತೆ ಅದು ಆತ್ಮಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆತ್ಮಶಕ್ತಿ ಒಂದು ಸಿದ್ಧಿಗೆ ದಾರಿಯಾಗುತ್ತೆ. ಶುದ್ಧಿಯಿಂದ ಸಿದ್ಧಿಯ ಕಡೆಗೆ ಈ ಚಿಕ್ಕ ಪ್ರಯಾಣವೇ ನಮ್ಮ ಒಟ್ಟು ಜನ್ಮ, ನಮ್ಮ ಒಟ್ಟು ಬದುಕು, ನಮ್ಮ ಒಟ್ಟು ಮೊತ್ತದ ಇರುವಿಕೆ. ಶುದ್ಧಿ ಮತ್ತು ಸಿದ್ಧಿಗಳ ಮಧ್ಯದಲ್ಲಿ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಸಾಕು, ಏನು ಬೇಕಾದ್ರೂ ಗೆಲ್ಲಬಹುದು. ಆ ಬುದ್ಧಿ ನಮ್ಮ ಕೈಯಲ್ಲಿರಬೇಕು ಅಂತಂದರೆ ಅದಕ್ಕೆ ನಿಜವಾದ ಬುನಾದಿ ನಮ್ಮ ಹೃದಯವಂತಿಕೆ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯತನದ ಹಠ, ಗೆಲ್ಲುವ ಹಠ ಇರಲೇಬೇಕು. ಹಠದಲ್ಲಿ ನಮಗೆ ಗುರಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಗುರಿಯಲ್ಲಿ ಮಾತ್ರ ಒಂದು ಬಲವಾದ ಹಠ ಇರಬೇಕು. ಆಗ ಗುರಿಯನ್ನು ಮುಟ್ತೀವಿ. ಹಠ ಅನ್ನೋದು ಕೂಡ ಒಂದು ಅದ್ಭುತವಾದಂಥ ಬದುಕಿನ ಚರಿತ್ರಾರ್ಹ ಪುಟವಾಗುತ್ತೆ, ಸ್ತುತ್ಯಾರ್ಹ ಪುಟವಾಗುತ್ತೆ, ಒಂದು ಸುವರ್ಣ ಅಧ್ಯಾಯದ ಪುಟವಾಗುತ್ತೆ. ನಮ್ಮ ಒಳಗಿನ ಒಂದು ಒಳ್ಳೆಯ ಹಠ ಬದುಕಿನ ಒಂದು ಸುವರ್ಣ ಅಧ್ಯಾಯದ ಪುಟವಾಗಿ ಕನ್ವರ್ಟ್ ಆದರೆ ಸಾಕು, ನಮ್ಮ ಇರುವಿಕೆಗೆ ಒಂದು ಸಾರ್ಥಕತೆ. ಯಾರ ಬದುಕಿನ ಇರುವಿಕೆಯಲ್ಲಿ ಸಾರ್ಥಕತೆ ಇರುತ್ತೋ ಅಂಥವರು ಜೀವನ ಪರ್ಯಂತ ಈ ಚರಿತ್ರೆಯಲ್ಲಿ, ಈ ನೆಲದಲ್ಲಿ ಒಂದು ದಂತಕಥೆಯಾಗಿ ಬದುಕ್ತಾರೆ. ಈ ಸಾರ್ಥಕತೆಯಿಂದ ದಂತಕಥೆಯ ಮಧ್ಯದಲ್ಲಿ ಇರುವ ಒಟ್ಟು ಮೊತ್ತವೇ ನಮ್ಮ ಜೀವನ. ಎಲ್ಲ ಆಗಿಯೂ ಏನೂ ಆಗದಂತಿದ್ದವನು ರಾಮ, ಎಲ್ಲವನ್ನ ಮಾಡಿಯೂ ಏನೂ ಮಾಡದಂತಿದ್ದವನು ಕೃಷ್ಣ. ಇಲ್ಲಿ ಸ್ಥಿತಪ್ರಜ್ಞತೆಗೆ ಉದಾಹರಣೆ ರಾಮ, ಪ್ರಬುದ್ಧತೆಗೆ ಉದಾಹರಣೆ ಕೃಷ್ಣ,
ಈ ಸ್ಥಿತಪ್ರಜ್ಞತೆ ಮತ್ತು ಪ್ರಬುದ್ಧತೆಗಳ ಒಟ್ಟು ಮೊತ್ತವೇ ನಮ್ಮ ಯಶಸ್ಸಿನ ಜೀವನ. ಇವರಿಬ್ಬರ ಗುಣ ಸ್ವಭಾವಗಳನ್ನು ಅರಿತುಕೊಂಡು ನಮ್ಮೊಳಗಿನ ರಾಮನನ್ನು, ನಮ್ಮೊಳಗಿನ ಕೃಷ್ಣನನ್ನು, ಇಲ್ಲಿ ರಾಮ ಅಂತಂದರೆ ಬಿಲ್ಲು ಬಾಣ ಇಟ್ಟವನು ಮಾತ್ರವೇ ಅಲ್ಲ, ಕೃಷ್ಣ ಅಂದರೆ ಕೊಳಲು ಹಸುಕರಿದ್ದವನು ಮಾತ್ರವೇ ಅಲ್ಲ, ಆ ಒಂದು ಒಳಗಿನ ಸತ್ವ ತತ್ವಗಳು, ಆ ಚೈತನ್ಯಗಳು, ರಾಮನ ಚೈತನ್ಯ, ಕೃಷ್ಣನ ಚೈತನ್ಯ ಪ್ರತಿಯೊಬ್ಬರ ಒಳಗೂ ಇದೆ. ಅದನ್ನು ನಾವು ಜಾಗೃತಪಡಿಸ್ಕೊಂಡ್ರೆ ನಮ್ಮ ಬದುಕಿನ ಪ್ರತಿ ಕ್ಷಣವೂ ಕೂಡ ಒಂದು ಅವಿಸ್ಮರಣೀಯವಾದಂಥ ಕ್ಷಣವಾಗುತ್ತೆ. ಅದು ಜಾಗೃತಪಡಿಸ್ಕೋಬೇಕು ಅಂತಂದರೆ ಅದಕ್ಕೆ ನಾವು ಮಾಡಬೇಕಾದಿಷ್ಟೇ, ಚಿಕ್ಕದಾಗಿ ಒಂಚೂರು ಮನಸ್ಸು ಮಾಡಬೇಕು. ರಾಮನಿಗಿಂತ ರಾಮನ ಬಾಣಕ್ಕೆ ಪವರ್, ರಾಮನ ಬಾಣಕ್ಕಿಂತ ರಾಮನ ನಾಮಕ್ಕೆ ಪವರ್. ರಾಮ ವಸ್ತ್ರ ತ್ಯಾಗ ಮಾಡಿ ತನ್ನ ಸಂಯಮದಿಂದ ಇಡೀ ರಾಮಾಯಣದಲ್ಲಿ ಒಂದು ಸಾತ್ವಿಕತೆಯನ್ನು ಗೆಲ್ಲಿಸ್ದ. ಶಸ್ತ್ರವನ್ನೇ ಮುಟ್ಟದೆ ಶಸ್ತ್ರ ತ್ಯಾಗವನ್ನು ಮಾಡಿ ಕೃಷ್ಣ ಇಡೀ ಕುರುಕ್ಷೇತ್ರದಲ್ಲಿ ಪಾಂಡವರನ್ನು ಗೆಲ್ಲಿಸ್ದ. ರಾಮ ಧರ್ಮದಿಂದ ಮರ್ಮವನ್ನು ಗೆದ್ದ, ಕೃಷ್ಣ ಮರ್ಮದಿಂದ ಧರ್ಮವನ್ನು ಗೆದ್ದ. ಇಬ್ಬರದು ಒಂದೇ. ರಾಮ ಹುಟ್ಟಿದ್ದು ಮಠ ಮಧ್ಯಾಹ್ನದಲ್ಲಿ, ಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿಯಲ್ಲಿ. ರಾಮ ಹುಟ್ಟಿದ್ದು ಮಹಾನ್ ರಾಜ ಸಂಸ್ಥಾನದಲ್ಲಿ, ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ. ರಾಮ ನೋಡೋದಕ್ಕೆ ತುಂಬ ಸ್ಫುರದ್ರೂಪಿ, ಆಜಾನುಬಾಹು, ತುಂಬ ಶ್ವೇತವರ್ಣ. ಕೃಷ್ಣ ಕುಬ್ಜ, ಒಂಥರ ಕೃಷ್ಣವರ್ಣ, ಕಪ್ಪು ಕಲರು, ಕಪ್ಪು ಬಣ್ಣ. ಆದರೆ ಇವರಿಬ್ಬರ ಗುರಿ, ಧ್ಯೇಯ, ಹಠಗಳು ಒಂದೇ, ತತ್ವಗಳು ಒಂದೇ, ಸಿದ್ಧಾಂತಗಳು ಒಂದೇ. ಹೀಗೆಯೇ ಬದುಕಬೇಕೆಂದು ತೋರಿಸಿದವನು ರಾಮ. ಹೇಗೇಗೋ ಬದುಕುವವರ ಮಧ್ಯದಲ್ಲೂ ನೀನು ಚೆನ್ನಾಗಿ ಬದುಕಬಹುದು ಅಂತ ತೋರಿಸಿದವನು ಕೃಷ್ಣ. ಈ ತತ್ವಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತವಾಗಲೂ ಕೂಡ ಈ ನಮ್ಮ ಭಾರತ ಭೂಮಿಯ, ಈ ನಮ್ಮ ಭಾರತದ ಮಣ್ಣಿನ ನಿಜವಾದ ಸಾತ್ವಿಕತೆ ನಮ್ಮಲ್ಲಿ ಮೈಗೂಡುತ್ತೆ. ದಯವಿಟ್ಟು ನಿಮ್ಮ ಈ ಪ್ರೀತಿಯ ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಸುಮ್ಮನೆ ಏನೇನೋ ವಿಚಾರಗಳನ್ನು, ಏನೇನೋ ಟೆನ್ಷನ್ಗಳನ್ನು, ಏನೇನೋ ಚಿಂತೆಗಳನ್ನು ನಮ್ಮೊಳಗೆ ತುಂಬಿಕೊಂಡು ಜಾಗನೇ ಇಲ್ದಂಗೆ ಮಾಡ್ಕೊಂಡಿರ್ತೀವಿ. ನಮ್ಮ ಹೃದಯ ಯಾವತ್ತಿಗೂ ಕೂಡ ಒಂದು ಪರಿಶುದ್ಧವಾದ ಖಾಲಿ ತಂಬಿಗೆ ಆಗಬೇಕು, ಖಾಲಿ ಬಿಂದಿಗೆ ಆಗಬೇಕು. ಆಗ ಮಾತ್ರ ಅಲ್ಲೆಲ್ಲ ಒಳ್ಳೇದು ಬಂದು ಕೂತ್ಕೊಳ್ಳೋಕೆ ಸಾಧ್ಯ. ನಾವು ಹೃದಯಕ್ಕೆ ಹಾಕೊಳ್ಳೋ ವಿಷಯಗಳನ್ನೆಲ್ಲ ಮಿದುಳಿಗೆ ಹಾಕೋತೀವಿ, ಮಿದುಳಿಗೆ ಹಾಕೊಳ್ಳೋ ವಿಷಯಗಳನ್ನು ಹೃದಯಕ್ಕೆ ಹಾಕ್ಕೊಳ್ತೀವಿ. ಈ ಎರಡರ ಭಾರ ಯಾವಾಗ ಆಗುತ್ತೆ, ಬದುಕು ಭಾರವಾಗುತ್ತೆ. ಹಾಗಾಗಿ ನಾವು ಹೇಗಿದ್ದೀವೋ ಹಾಗಿರೋಣ, ಹೇಗಿರ್ತೀವೋ ಹಾಗಿರೋಣ, ನೈಜವಾಗಿರೋಣ, ನೈಜವಾಗಿ ಬದುಕೋಣ, ನೈಜವಾಗಿ ಪ್ರೀತಿ ಮಾಡೋಣ. ಡೆಫಿನೆಟಾಗಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕಾದ ಯಶಸ್ಸು, ಸಿಗಬೇಕಾದ ನೆಮ್ಮದಿ ತಾನಾಗೆ ಹುಡ್ಕೊಂಬಂದು ಫಲಪ್ರದವಾಗಿ ಕೈಗೆ ಸಿಗುತ್ತೆ. ಅನೇಕ ಸರ್ತಿ ಬವಣೆಯಿಂದ ಪ್ರೀತಿ ಹುಟ್ಟುತ್ತೆ, ಆದರೆ ಬದಲಾವಣೆಯಿಂದ ಸ್ಫೂರ್ತಿ ಹುಟ್ಟುತ್ತೆ. ನಾವು ಬದಲಾವಣೆಯ ಪರ್ವದಲ್ಲಿ ಬವಣೆಯನ್ನು ಮರೆತು ಪ್ರೀತಿಯನ್ನು, ಸ್ಫೂರ್ತಿಯನ್ನು ಒಟ್ಟಿಗೆ ಪಡೆಯುವ ಕೆಲಸವನ್ನು ಮಾಡೋಣ. ಆಗ ಆಗುವ ಆನಂದವೇ ಬೇರೆ. ಧರ್ಮ ಮತ್ತು ಕರ್ಮಗಳ ಅನುಸಾರವಾಗಿ ಮನುಷ್ಯನ ಜೀವನ, ಮನುಷ್ಯನ ಜನ್ಮ ಈ ಭೂಮಿ ಮೇಲೆ ಆಗಿರೋದು. ಧರ್ಮ ಅನ್ನೋದು ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರೆ, ಕರ್ಮ ಅನ್ನೋದು ಸುಖದಲ್ಲಿ ಕಾಲೆಳೆದು ಬಿಡುತ್ತೆ. ಹಾಗಾಗಿ ಧರ್ಮ ಮತ್ತು ಕರ್ಮಗಳ ವಿಚಾರದಲ್ಲಿ ನಾವು ಯಾವಾಗಲೂ ಕೂಡ ಸ್ಥಿತಪ್ರಜ್ಞರಾಗಿರೋಣ. ನಿಜವಾಗಿಯೂ ಕೂಡ ಈ ಧರ್ಮ ಕರ್ಮಗಳೇ ನಮಗೆ ಸದಾಕಾಲ ನಮ್ಮನ್ನು ಬೆನ್ನೆಲುಬಾಗಿ ನಮ್ಮನ್ನು ಕಾಯುತ್ತೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟ್ ಆಫ್ ಲಕ್. ನಿಮಗೆ ಈ ಮಾತು ಇಷ್ಟ ಆಗಿದ್ದರೆ, ಈ ವಿಷಯ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಈ ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ದಿಲ್ ಬಟನ್ ಒತ್ತಿ. ಕೆಳಗಿರತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ಹಾರೈಕೆಗಳನ್ನು ದಯಮಾಡಿ ನೀಡಿ. ನಮಸ್ಕಾರ.